ಎಲ್ಲರಿಗೂ ಶುಭ ಸಂಜೆ. ಭರತನಾಟ್ಯ ಅಥವಾ ಭಾರತೀಯ ಶಾಸ್ತ್ರೀಯ ನೃತ್ಯವು ವಿಸ್ತಾರವಾದ ಮತ್ತು ಆಸಕ್ತಿದಾಯಕ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಒಮ್ಮೆ ದೇವಾಲಯದ ಆಚರಣೆಗಳಿಂದ ಪವಿತ್ರವೆಂದು ಪರಿಗಣಿಸಲ್ಪಟ್ಟ ಭರತನಾಟ್ಯವು ಇಂದು ಧಾರ್ಮಿಕ ವಿಷಯಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ವ್ಯಕ್ತಪಡಿಸಬಹುದು ಮತ್ತು ಪ್ರಪಂಚದಾದ್ಯಂತ ಪ್ರೇಕ್ಷಕರು ಆನಂದಿಸಬಹುದಾದ ಒಂದು ಸೊಗಸಾದ ಕಲಾ ಪ್ರಕಾರವಾಗಿ ಉಳಿದಿದೆ. ಮತ್ತು ಇಷ್ಟು ಪೀಠಿಕೆಯ ಈ ಸೊಗಸಾದ ನೃತ್ಯ ಪ್ರಕಾರವನ್ನು ನಮ್ಮ ಪಾಂಡವಪುರದಲ್ಲಿ ಯಶಸ್ವಿಯಾಗಿ 5 ವರ್ಷಗಳಿಂದ ಮಕ್ಕಳಿಗೆ ಶಾಸ್ತ್ರೀಯ ನೃತ್ಯಾಭ್ಯಾಸವನ್ನು ನಡೆಸಿಕೊಂಡು ಬಂದಿರುವ ಕಲಾವೃಂದ ನೃತ್ಯ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನೃತ್ಯ ಕಲೋತ್ಸವ 2025ರ ಈ ಸುಂದರ ಸಂಜೆಯ ಸುಮಧುರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ವಹಿಸಿರುವ ನಾನು ಅಮೃತವರ್ಷಿಣಿ ಮತ್ತು ಗಗನಶ್ರೀ. ನಾವುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಪೂರ್ವಕ ನಡೆಸಿಕೊಡುವ ಭರವಸೆ ನೀಡುತ್ತಾ, ತಿಳಿದು ತಿಳಿಯದೆ ಯಾವುದೇ ತಪ್ಪುಗಳನ್ನು ಕಂಡರೂ ನಮ್ಮನ್ನು ಮನ್ನಿಸಿ ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದಾರೆ ಸಹ ನಿರೂಪಕಿ ಗಗನ. ಕಲಾವೃಂದ ನೃತ್ಯ ಶಾಲೆ ಪಾಂಡವಪುರ ನೃತ್ಯ ಕಲೋತ್ಸವ 2025 ನೃತ್ಯ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕರಾದ ಶ್ರೀ CS ಪುಟ್ಟರಾಜು ಸರ್ ರವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ನೃತ್ಯ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಿರುವ ಶ್ರೀ ಮಾನ್ಯ KV ಬಸವರಾಜ್ ಸರ್, ಕಾರ್ಯದರ್ಶಿಗಳು, ವಿದ್ಯಾಪ್ರಚಾರ ಪಾಂಡವಪುರ, ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನೃತ್ಯ ಗುರುಗಳಾದ ಅಪೂರ್ವ ಜಿ ಮೂರ್ತಿ ಮೇಡಮ್ ರವರು, ಸಹ ಪ್ರಾಧ್ಯಾಪಕರು, ನೃತ್ಯ ವಿಭಾಗ, ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ, ಮೈಸೂರು, ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ವಿಜಯ್ ಕುಮಾರ್ ರವರು, ರೈತ ಸಂಘದ ಮುಖಂಡರು, ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ನೃತ್ಯ ಶಾಲೆಗೆ ಸಹಕಾರವಾಗಿ ನಿಂತಿರುವ ಎಲ್ಲ ನಿರ್ದೇಶಕರು, ವಿದ್ಯಾಪ್ರಚಾರ ಸಂಘ ಮತ್ತು ಉಪನ್ಯಾಸಕ ವರ್ಗ ಮತ್ತು ಬೋಧಕೇತರು, ಇವರೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಬಹುಮುಖ್ಯವಾಗಿ ಕಾರ್ಯಕ್ರಮದ ಹೃದಯ ಭಾಗವೆನ್ನಿಸುವುದು ಸಂಗೀತ ವಾದ್ಯಗೋಷ್ಠಿಯಲ್ಲಿನ ಗಾಯಕರು, ವಿದುಷಿ ಡಾಕ್ಟರ್ ಶ್ರುತಿ ರಂಜನಿರವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೃದಂಗದಲ್ಲಿ ಪಂಚಲಯ ವಾದಕ ವಿದ್ವಾನ್ ಶ್ರೀ ವಿ ಶ್ಯಾಮುರವರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪಿಟೀಲು ವಾದನದಲ್ಲಿ ಸಂಗೀತ ನಿಧಿ ವಿದ್ವಾನ್ HS ತಾಂಡವಮೂರ್ತಿರವರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕೊಳಲಿನಲ್ಲಿ ವಿದ್ವಾನ್ R ಬಾಲಸುಬ್ರಹ್ಮಣ್ಯಂ ರವರು ಹಾಗೂ ನಟುವಾಂಗದಲ್ಲಿ ನೃತ್ಯ ಗುರುಗಳಾದ ಶ್ರೀ ಶಶಿಕಾಂತ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ.
ಮತ್ತು ಇಂದು ಈ ಕಾರ್ಯಕ್ರಮದಲ್ಲಿ ನರ್ತಿಸಿ ತಮ್ಮೆಲ್ಲರನ್ನು ಆಹ್ಲಾದಿಸುತ್ತಿರುವ ನೃತ್ಯ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೂ ಮತ್ತು ಪೋಷಕರಿಗೂ ಹಾಗೂ ಆಗಮಿಸಿರುವ ಎಲ್ಲ ಕಲಾ ಪೋಷಕರಿಗೂ ಕಲಾ ರಸಿಕರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನೃತ್ಯಾಧಿದೇವತೆ ನಟರಾಜನಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ಕೊಡಬೇಕಾಗಿ ಎಲ್ಲ ಅತಿಥಿಗಳಿಗೂ ಕೇಳಿಕೊಳ್ಳುತ್ತೇನೆ. ನೃತ್ಯಾಧಿದೇವತೆ ನಟರಾಜನಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಡಿದಂಥ ಅತಿಥಿಗಳಿಗೆ ವಂದನೆಗಳು. ಮೊದಲಿಗೆ ಪುಷ್ಪಾಂಜಲಿ. ನರ್ತನ ವಿಧಿಯ ಪೂಜಾ ಕೈಂಕರ್ಯ ವಿಧಾನದಲ್ಲಿ ಪುಷ್ಪಾಂಜಲಿಯು ಅಮಾನ್ಯ ಸ್ಥಾನವನ್ನಲಂಕರಿಸಿದೆ. ಪುಷ್ಪಾಂಜಲಿ ಎಂದರೆ ಹಿಂದೂ ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವುದು ಎಂದರ್ಥ. ಹೆಸರೇ ಸೂಚಿಸುವಂತೆ ಪುಷ್ಪ ಮತ್ತು ಅಂಜಲಿ ಎಂಬ ಎರಡು ಪದಗಳ ಸಂಯೋಜನೆಯೇ ಈ ಪುಷ್ಪಾಂಜಲಿ. ಪುಷ್ಪಾಂಜಲಿಯು ಭರತನಾಟ್ಯ ಆರಂಭದಲ್ಲಿ ನಡೆಸುವ ಒಂದು ನೃತ್ಯವಾಗಿದ್ದು, ಇದು ಭಗವಾನ್ ನಟರಾಜ, ಗುರು, ಸಂಗೀತಗಾರರು ಮತ್ತು ಪ್ರೇಕ್ಷಕರಿಗೆ ನಮಸ್ಕರಿಸಲು ನರ್ತಕಿಯು ಹೂಗಳನ್ನು ಕೈಯಲ್ಲಿ ಹಿಡಿದಿರುತ್ತಾರೆ. ಇದೊಂದು ಪ್ರದರ್ಶನದ ಆರಂಭದ ಕಾರ್ಯಕ್ರಮದಲ್ಲಿ ಮಾಡುವ ನೃತ್ಯವಾಗಿದ್ದು, ಇಂದು ನಮ್ಮ ಕಲಾವೃಂದ ನೃತ್ಯ ಶಾಲೆಯ ಮಕ್ಕಳು ನಿಮ್ಮ ಮುಂದೆ ಆರಬಿ ಪುಷ್ಪಾಂಜಲಿಯನ್ನು ಪ್ರದರ್ಶಿಸಲಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ.
ಮಾನಿಟರ್ಸ್ ಕೊಡಿ, ವೋಕಲ್ ಮಾನಿಟರ್ಸ್ ಕೊಡಿ. ಎಕೋ ಬೇಡ, ಮಾನಿಟರ್ಸ್ ಕೊಡಿ ಸಾಕು ನನಗೆ. ಇಲ್ಲಿ ಆನ್ ಸ್ಟೇಜ್ ನಮಗೇನು ಕೇಳಿಸ್ತಾ ಇಲ್ಲ. ಪುಷ್ಪಾಂಜಲಿಯನ್ನು ಮಾಡಿದಂತಹ ಎಲ್ಲ ಪುಟಾಣಿಗಳಿಗೂ ವಂದಿಸುತ್ತಾ ಪ್ರೇಕ್ಷಕರು ದಯಮಾಡಿ ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹಿಸಲು ಕೋರಿಕೊಳ್ಳುತ್ತೇನೆ. ಎರಡನೇ ನೃತ್ಯ ಪ್ರಕಾರ ವೆಂಕಟರಮಣನೆ. ದಾಸಪದಗಳು ಎಂದರೆ ಹರಿದಾಸ ಪರಂಪರೆಯ ಕವಿಗಳು ರಚಿಸಿದ ಭಕ್ತಿ ಪದಗಳು. ಇವು ಮುಖ್ಯವಾಗಿ ದಾಸರು, ವಚನಕಾರರು ಮತ್ತು ಭಕ್ತಿ ಚಳುವಳಿಯ ನಂತರ ದೇವರ ಭಜನೆಗಾಗಿ ರಚಿಸಿದ ಕಾವ್ಯ ರಚನೆಗಳು. ಭಕ್ತಿರಸ, ಸರಳ ಭಾಷೆ, ಸಂಗೀತ ಮತ್ತು ನೃತ್ಯ ಪ್ರಭಾವ ಇವುಗಳು ಇದರ ಲಕ್ಷಣಗಳು. ಪ್ರಸಿದ್ಧ ದಾಸಪದಗಳು ಎಂದರೆ ಸಕ್ಕರೆ ಬೇಡ, ಬಂಗಿಲನಿ ತೆರೆದು, ನಿಂತಲ್ಲಿ ಎಲ್ಲಾದರೂ ಇರು ಎಂಬ ಇತ್ಯಾದಿ ದಾಸಪದಗಳನ್ನು ಕೇಳಿದ್ದು. ಈಗ ನಿಮ್ಮ ಮುಂದೆ ಪ್ರಸ್ತುತಲಿರುವುದು ವೆಂಕಟರಮಣನೆ ಬಾರೋ ಸಾವೇರಿ ರಾಗ ಆದಿತಾಳ, ರಚನೆ ಪುರಂದರದಾಸರು. ನರ್ತಿಸಲು ಬರುತ್ತಿರುವ ವಿದ್ಯಾರ್ಥಿಗಳು ಓಜಸ್ವಿ, ಪೋನಿಶಾ, ಡಿಂಪಲ್, ಲಹನ್ವಿ, ಹರಿಪ್ರಿಯಾ, ತನುಶ್ರೀ, ಕೀರ್ತಿ, ಸಂಹಿತಾ, ನೇಹಶ್ರೀ ಮತ್ತು ಪೂರ್ವಿಕಾ. ಈ ಮಕ್ಕಳೆಲ್ಲರನ್ನು ನಾನು ಸ್ವಾಗತಿಸಲು ಇಚ್ಛಿಸುತ್ತೇನೆ. ತೈ ತೈ ತ ತೈ ಯುಂ ದತ್ ತತ್ ತೈ ಯುಂ ತಾ ಹ ತೈ ಯುಂ ದತ್ ತತ್ ತೈ
ಹತ್ತೈ ಹಿತ್ತೈ ಹತ್ತೈ ಹಿತ್ತೈ ಹತ್ತೈ ಹಿತ್ತೈ ಹತ್ತೈ ಹಿದಿತೈ 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 ತೈ ತೈ ಹಿದಿತೈ. ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ. ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ. ನಿರ್ದಯವೇಕೋ ನಿನ್ನೊಳಗೆ ನಾನು ಹೊಂದಿದ್ದೇನೋ ಬಾರೋ. ನಿರ್ದಯವೇಕೋ ನಿನ್ನೊಳಗೆ ನಾನು ಹೊಂದಿದ್ದೇನೋ ಬಾರೋ. ವೆಂಕಟರಮಣನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ತಾ ತೈ ತೈ ತಾ ವಿತ್ ತೈ ತೈ ತಾ ತೈ ಯುಂ ದತ್ ತತ್ ತೈ ಯುಂ ತಾ ಹ ತೈ ಯುಂ ದತ್ ತತ್ ತೈ ಯುಂ ತಾ ಹ ತೈ ಹತ್ತೈ ಹಿತ್ತೈ ಹತ್ತೈ ಹಿತ್ತೈ ಹತ್ತೈ ಹಿತ್ತೈ ಹತ್ತೈ ಹಿದಿತೈ 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 ತೈ ಹಿದಿತೈ ತೈ ತೈ ಹಿದಿತೈ. ವಾಮನಯ್ಯ ಕರುಣಾಳೋ ಘನ ಶ್ಯಾಮಲ ವರ್ಣನೆ ಬಾರೋ. ವಾಮನಯ್ಯ ಕರುಣಾಳೋ ಘನ ಶ್ಯಾಮಲ ವರ್ಣನೆ ಬಾರೋ. ಕೋಮಲಾಂಗ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೇ ಬಾರೋ. ಕೋಮಲಾಂಗ ಶ್ರೀ ಪುರಂದರ ವಿಠಲನ ಸ್ವಾಮಿ ರಾಯನೇ ಬಾರೋ. ವೆಂಕಟರಮಣನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ವೆಂಕಟರಮಣನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ವೆಂಕಟರಮಣನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ಶೇಷಾಚಲ ವಾಸನೆ ಬಾರೋ. ವೆಂಕಟರಮಣನ್ನು ಮುದ್ದು ಮುದ್ದಾಗಿ ಬಾರೋ ಎಂದು ಕರೆದು ನರ್ತಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ನಹಿ ಜ್ಞಾನೇನ ಸದೃಶಂ ಎಂಬಂತೆ ಸಾಗರ ವಿದ್ಯೆಗೆ ಕೊನೆಯಿಲ್ಲ. ಕಲಿಯಲು ಹೊರಟರೆ ಯಾವುದೇ ವಿದ್ಯೆಗೆ ಅಂತ್ಯವಿಲ್ಲ. ವಿದ್ಯಾರ್ಥಿಯ ಜೀವನ ಅಂತಿಮವಿಲ್ಲದ ದಾರಿ ಎಂಬ ಹಿರಿಯರ ನುಡಿಯಂತೆ ಯಾವುದೇ ಕಲೆಯನ್ನು ಯಾವುದೇ ವಿದ್ಯೆಯನ್ನು ಕಲಿಯಲು ಬಣ್ಣ, ರೂಪ, ಗುಣ, ಜಾತಿ, ಮತ, ಧರ್ಮ ಈ ಯಾವುದು ಕಲೆಗೆ ಕಾರಣವಲ್ಲ. ವಿದ್ಯೆ ಸಾಧಕರ ಸ್ವತ್ತೇ ಹೊರತು ಸೋಂಬೇರಿಯ ಸ್ವತ್ತಲ್ಲ. ನಿಷ್ಕಲ್ಮಶ ಮನಸ್ಸಿಂದ ದೃಢವಾಗಿ ಯಾವುದನ್ನಾದರೂ ಸಾಧಿಸುವ ಇಚ್ಛೆ ಇದ್ದಲ್ಲಿ ಯಾವ ಕಾರಣಗಳು ನೆಪಗಳು ಅಡ್ಡಿಯಾಗುವುದಿಲ್ಲ. ದೃಢ ಮನಸ್ಸಿನಿಂದ ಕಲೆಯನ್ನು ಕಲಿತು ಸಾಧಿಸಿರುವ ಹಲವಾರು ಸಾಧಕರು ನಮ್ಮ ನಿಮ್ಮೆಲ್ಲರ ಜೊತೆಯಲ್ಲಿಯೇ ಇದ್ದಾರೆ. ಸಾಧಕರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇರುತ್ತದೆಯೇ ಹೊರತು ಪ್ರಶಸ್ತಿ ನಾಮಾಂಕಿತವಲ್ಲ. ಯಾವುದೇ ಕಲಾವಿದರನ್ನು ಕಂಡರೂ ದಯಮಾಡಿ ಅವರನ್ನು ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ ಈ ಕಾರ್ಯಕ್ರಮವನ್ನು ಅಂತಹ ಹಲವಾರು ಸಾಧಕಿಯರಿಗೆ ಮುಡಿಪಾಗಿ ಇಡುತ್ತಾ ಕಲಾವೃಂದ ನೃತ್ಯ ಶಾಲೆಯ ಕಿರುಪರಿಚಯ.
ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಲಾವೃಂದ ನೃತ್ಯ ಶಾಲೆಯು 5 ವರ್ಷಗಳನ್ನು ಪೂರೈಸಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ನೃತ್ಯ ಶಾಲೆಯು ಜನವರಿ 15, 2020ರಲ್ಲಿ ಪಾಂಡವಪುರದಲ್ಲಿ ಸ್ಥಾಪನೆಗೊಂಡಿತ್ತು. ಈ ನಾಟ್ಯ ಶಾಲೆಯ ನೃತ್ಯ ಗುರುಗಳಾದ ಶ್ರೀ ಶಶಿಕಾಂತ್ರವರ ಕನಸಿನ ಕೂಸಾಗಿತ್ತು. ಈ ನೃತ್ಯ ಶಾಲೆಯ ಉದ್ದೇಶ ಮೂಲತಃವಾಗಿ ಪ್ರತಿಯೊಬ್ಬರಿಗೂ ಈ ಕಲೆಯು ಪರಿಚಯ ಮತ್ತು ಕಲಿಯುವ ಆಸಕ್ತಿಯನ್ನು ಹೆಚ್ಚಿಸುವುದು, ಭರತನಾಟ್ಯ ಶ್ರೀಮಂತರ ಕಲೆ ಎಂಬ ಹಣೆಪಟ್ಟಿಯನ್ನು ತೆಗೆದುಹಾಕಿ ಕಲೆಯು ಸಾಧಕರ ಮತ್ತು ಆಸಕ್ತಿಯುಳ್ಳ ಪ್ರತಿಯೊಬ್ಬರಿಗೂ ಎಂಬ ಧ್ಯೇಯವನ್ನು ಇಟ್ಟು ಈ ನೃತ್ಯ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಈ 5 ವರ್ಷ ನೂರಾರು ವಿದ್ಯಾರ್ಥಿನಿಯರಿಗೆ ಈ ಕಲೆಯನ್ನು ಕಲಿಸಿಕೊಂಡು ಬಂದಿದ್ದಾರೆ. ಕೊರೋನಾ ಎಂಬ ಮಹಾಮಾರಿಯಿಂದಲೂ ಹಲವಾರು ಅಡೆತಡೆಗಳು ಉಂಟಾದರೂ ನಿಶ್ಚಲದಿಂದ ಈ ಕಲಾವೃಂದ ನೃತ್ಯ ಶಾಲೆಯು 5 ವರ್ಷ ಪೂರೈಸಿದೆ ಮತ್ತು ಈ ಕಲೆಯು ನೃತ್ಯ ಶಾಲೆಯ 100 ವರ್ಷಗಳನ್ನು ಪೂರೈಸಲಿ, ವಿದ್ಯಾರ್ಥಿಗಳಿಗೂ ಈ ಶಾಲೆಯನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಿಕೊಂಡು ಹೋಗಲು ಎಂಬ ಆಶಯ ಎಂಬ 2ನೇ ಕಾರ್ಯಕ್ರಮ ಜತಿಸ್ವರ. ದಕ್ಷಿಣ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾದ ಭರತನಾಟ್ಯದಲ್ಲಿ ಒಂದು ಮಹತ್ವದ ಅಂಶವಾಗಿದ್ದು, ನೃತ್ಯ ಮತ್ತು ಸಂಗೀತ ಎರಡನ್ನೂ ಸಂಯೋಜಿಸುವ ಸಂಕೀರ್ಣವಾದ ಹೆಜ್ಜೆ ಗುರುತು ಮತ್ತು ಲಯಬದ್ಧ ಮಾದರಿಗಳಿಂದ ನಿರೂಪಿಸಲ್ಪಟ್ಟಿದೆ. ಜತಿಸ್ವರಂ ಭಾರತೀಯ ಶಾಸ್ತ್ರೀಯ ನೃತ್ಯ ಭರತನಾಟ್ಯಂ ಮಾರ್ಗಗಳಂತೆ 2ನೇ ಸ್ಥಾನದಲ್ಲಿದೆ. ಜತಿಸ್ವರ ಎಂಬುದು ಶುದ್ಧ ನೃತ್ಯ ಪ್ರಸ್ತುತಿಯಾಗಿದ್ದು ಇದು ಅಭಿನಯ ರಹಿತವಾಗಿದೆ. ಇದರಲ್ಲಿ ಸಂಕೀರ್ಣವಾದ ಅನುಕ್ರಮಣಗಳು ಪುನರಾವರ್ತಿತ ಸಂಗೀತ ಸ್ವರಗಳೊಂದಿಗೆ ಬೆಸೆದುಕೊಂಡಿವೆ. ಈ ನೃತ್ಯವು ಅಡವುಗಳು ಮತ್ತು ಮುದ್ರೆಗಳಿಂದ ಕಾರ್ಯಗತಗೊಂಡಿದ್ದು ಜತಿಸ್ವರಂ ನೃತ್ಯದ 3 ಅಂಶಗಳನ್ನು ಹೊರಹೊಮ್ಮುತ್ತದೆ. ಅವುಗಳೆಂದರೆ ಸಂಗೀತದ ಏಕತೆ, ಲಯ ಮತ್ತು ಚಲನೆಗಳು. ರಾಗ ಮತ್ತು ತಾಳ ಇದರ ಪ್ರಮುಖ ಅಂಶಗಳಾಗಿದ್ದು, ಈಗ ನಿಮ್ಮ ಮುಂದೆ ಕಲ್ಯಾಣಿ ರಾಗದ ಜತಿಸ್ವರವನ್ನು ಪ್ರಸ್ತುತಪಡಿಸಲು ನಮ್ಮ ಪುಟಾಣಿಗಳು ಮುಂದಾಗಿದ್ದಾರೆ. ತಾಳ ರೂಪಕ, ರಚನೆ ತಂಜಾವೂರು ಸಹೋದರರು. ನರ್ತಿಸಲು ಬರುತ್ತಿರುವ ವಿದ್ಯಾರ್ಥಿಗಳು ದೀಪ್ತಿ, ಮನ್ವಿತಾ, ಕುಸುಮ, ಚೈತ್ರ, ಪರಿಣಿತ, ಸಂಪೂರ್ಣಿಕಾ. सा नि ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ ಸ ನಿ ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ ಸ ನಿ ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ ಸ ನಿ ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ ಸ ನಿ ದ ಪದ ಮಗರಿ ರೇ ನಿ ರೇ ಗ ಮ ತಳವಿಗು ತಕತ ಇಂಗಿಣಿತು ತಜ್ಜಂ ತರಿ ತಕತಾಂ ತಕಜಂ ತರಿ ತಕತೈ ತಜ್ಜಂ ತರಿ ತಕಜಂ ತರಿ ತ ದಿ ಕಿಡಗದರಿಗಿಡತು ತಜ್ಜಂ ತರಿ ತಕಜಂ ತರಿ ತ ದಿ ಕಿಡಗದರಿಗಿಡತು ತಜ್ಜಂ ತರಿ ತಕಜಂ ತರಿ ತ ದಿ ಕಿಡಗದರಿಗಿಡತು ಸ ನಿ ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ ಸ ನಿ ದ ಪದ ಮಗರಿ ರೇ ಸ ನಿ ರೇ ಗ ಮ ಗ ಮ ಪದ ನಿ
ನೀದ ಪದ ಮಗರೆ ನೀರೆ ಮಗ ಮ ಪದ ನಿಸ ನೀದ ಪದ ಮಗರೆ ಮಗ ಮ ಪದ ನಿಸ ನೀದ
ಅಚ್ಚುಕಟ್ಟಾಗಿ ನೃತ್ಯವನ್ನು ನರ್ತಿಸಿದ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಈಗ ಕಲಾವೃಂದ ನೃತ್ಯ ಶಾಲೆಯ ವಾರ್ಷಿಕ ವರದಿ. 2020 ಜನವರಿ 15ರಲ್ಲಿ ಪ್ರಾರಂಭಗೊಂಡ ನೃತ್ಯ ಶಾಲೆಯು ಸುಮಾರು 10 ವರ್ಷಗಳವರೆಗೆ ಕರೋನಾ ಲಾಕ್ಡೌನ್ ಸಿಲುಕಿದರು. ಮನೆಯಲ್ಲಿ ನೃತ್ಯಾಭ್ಯಾಸ ಮಾಡಲು ಆರಂಭಿಸಿ 2021ರಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲ ಬಾರಿಗೆ ಗೆಜೆ ಪೂಜೆಯನ್ನು ನೆರವೇರಿಸಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ನೃತ್ಯ ಕಲೋತ್ಸವವನ್ನು ಪ್ರಾರಂಭ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳು ವೇದಿಕೆ ಕಾರ್ಯಕ್ರಮ ನೀಡಿ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತದನಂತರ ದಿನಗಳಲ್ಲಿ ಸಾಲು ಸಾಲಾಗಿ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಹಲವಾರು ವೇದಿಕೆಗಳಲ್ಲಿ ನೃತ್ಯ ಕಲೆಯನ್ನು ಪ್ರದರ್ಶಿಸಲು ಬಂದಿದ್ದಾರೆ. 2021 ಅಕ್ಟೋಬರ್ ತಿಂಗಳಲ್ಲಿ ಪಾಂಡವಪುರದ ಶ್ರೀ ಸ್ವಾದಿ ವಿನಾಯಕ ಮಂಟಪದಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿದರು. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಉದ್ಘಾಟನೆ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಭರತನಾಟ್ಯ ಕಾರ್ಯಕ್ರಮ ನೀಡಿದರು. ಕನ್ನಡ ರಾಜ್ಯೋತ್ಸವ ತಾಲೂಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮಗಳಲ್ಲಿಯೂ ಸಹ ವಿದ್ಯಾರ್ಥಿಗಳು ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿದರು. ಹಲವಾರು ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮ ನೀಡಿದ್ದಾರೆ. ಅದಲ್ಲದೆ ಸತತವಾಗಿ ನೃತ್ಯ ಕಲೋತ್ಸವ, ವಾರ್ಷಿಕೋತ್ಸವ ಕಾರ್ಯಕ್ರಮ, ಶ್ರೀರಂಗಪಟ್ಟಣದ ದಸರಾ ಕಾರ್ಯಕ್ರಮ, ಬೇಬಿ ಜಾತ್ರೆಯ ಸಾಂಸ್ಕೃತಿಕ ವೇದಿಕೆಯಲ್ಲಿನ ಕಾರ್ಯಕ್ರಮಗಳು ಇವುಗಳನ್ನು ನಡೆಸಿಕೊಟ್ಟಿದ್ದಾರೆ. ಪುನೀತೋತ್ಸವ, ಪಾಂಡವಪುರ ಸಂಭ್ರಮ, ಸಂಕ್ರಾಂತಿ ಉತ್ಸವ, ಕಾರ್ತಿಕ ಮಾಸ ದೀಪೋತ್ಸವ ಹೀಗೆ ಸಾಲು ಸಾಲಾಗಿ ಪ್ರಮುಖ ವೇದಿಕೆಗಳಲ್ಲಿ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ನೀಡಿ ಪ್ರಖ್ಯಾತಿ ಪಡೆದಿದ್ದಾರೆ. ಅಲ್ಲದೆ ಮುಂಬೈನ ಅಖಿಲ ಭಾರತ ಗಂಧರ್ವ ವಿಶ್ವವಿದ್ಯಾಲಯ ನಡೆಸುವ ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟದಲ್ಲಿ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಇತ್ತೀಚೆಗೆ ನಡೆದ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನ್ಗಲ್ ಸಂಗೀತ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ನಡೆಸಿದ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳಾದ ಚಂದನ, ದೀಪ್ತಿ, ಕುಸುಮ ಮತ್ತು ಪುನೀತ ಪ್ರಥಮ ದರ್ಜೆಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಹೀಗೆ ಹಲವಾರು ವೇದಿಕೆಗಳಲ್ಲಿ ಇನ್ನೂ ಪ್ರಖ್ಯಾತಿಯನ್ನು ಪಡೆಯಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮ ಗಜವದನ ಬೇಡುವೆ. ಓ ನನ್ನ ಪ್ರೀತಿಯ ಆನೆ ಮುಖವುಳ್ಳ ದೇವರೇ, ಗೌರಿಯ ಪುತ್ರನೇ, 3 ಲೋಕಗಳಿಂದ ಪೂಜಿಸಲ್ಪಟ್ಟವನೇ, ಋಷಿಗಳು ಮತ್ತು ಸಾಧುಗಳಂತಹ ಎಲ್ಲ ಜನರ ರಕ್ಷಕ ನೀನು. ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ನಿನಗೆ ನನ್ನ ನಮನಗಳು ಎಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಗಜವದನನ್ನು ಸ್ತುತಿಸಲು ಬರಲಿದ್ದಾರೆ ನಮ್ಮ ಕಲಾವೃಂದದ ಮಕ್ಕಳು. ನರ್ತಿಸುತ್ತಿರುವ ಮಕ್ಕಳ ಹೆಸರು ಹೀಗಿದೆ: ಮೌಲ್ಯ, ಅಪೂರ್ವ, ನೇಹಾಲಿ, ಪರಿಣಿತ, ಚೈತನ್ಯ, ಧೃತಿ, ಚಿತ್ತಾರ ಹಾಗೂ ಹರ್ಷಿತಾ.
ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತನೆಯುವತೆ ವರದಯ ಮಾಡೋ ನಿರತನೆಯುವತೆ ವರದಯ ಮಾಡೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತನೆಯುವತೆ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೋರೆವನೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಎಲ್ಲ ಪುಟಾಣಿಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ಈಗ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಅಪೂರ್ವ ಮೇಡಮ್ ರವರನ್ನು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ವಿಜಯ್ ಕುಮಾರ್ ಅವರನ್ನು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲೋ. ಪಾಂಡವಪುರದ ಕಲಾ ರಸಿಕರಿಗೆ, ಕಲಾ ಪೋಷಕರಿಗೆ ಮತ್ತು ನನ್ನ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರ ವೃಂದದರಿಗೆ ನಾನು ಹೃದಯಪೂರ್ವಕವಾದ ಸ್ವಾಗತ ಮತ್ತು ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಕಿವಿಗೆ ಓಗೊಟ್ಟು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಅಪೂರ್ವ ಜಿ ಮೂರ್ತಿರವರು ನನ್ನ ಗುರುಗಳು ನನ್ನ ವಿಶ್ವವಿದ್ಯಾನಿಲಯದಲ್ಲಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತಿದ್ದೇನೆ. ಕಲಾವೃಂದ ನೃತ್ಯ ಶಾಲೆಯ ಕಡೆಯಿಂದ ಕಿರು ಕಾಣಿಕೆ. ಚಪ್ಪಾಳೆ ಮೂಲಕ ಧನ್ಯವಾದಗಳು. ಮತ್ತು ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮ HN ವಿಜಯ್ ಕುಮಾರ್ ಅವರು, ರೈತ ಸಂಘದ ಮುಖಂಡರು. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಚಪ್ಪಾಳೆ
ವಾಪಸ್ ಇಸ್ಕೋ ಬಾ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ವಹಿಸಿದ್ದ ನಮ್ಮ ಜನಪ್ರಿಯ ನಾಯಕರಾದಂತಹ ಶ್ರೀ ಎಸ್ ಪುಟ್ಟರಾಜು ಸರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಯಾವುದೋ ಕಾರಣಾಂತರಗಳಿಂದ ಕೆ ವಿ ಬಸವರಾಜು ಸರ್ ಮತ್ತು ಸಿ ಎಸ್ ಪುಟ್ಟರಾಜು ಸರ್ ಅವರು ಬರಲಿಕ್ಕಾಗಿಲ್ಲ. ಸೊ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಕೇಳಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತೇನೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಏನು ಈ ಮುಸ್ಸಂಜೆಯ ಈ ಕಲಾವೇದಿಕೆಯಲ್ಲಿ ಆಸೀರ್ತಕ್ಕಂಥ ಆನಗಲ್ ಕಲಾಶಾಲೆಯ ಮೇಡಮ್ನವರಿಗೆ ಹಾಗೂ ಎಲ್ಲ ಕಲಾವೃಂದವರೇ ಹಾಗೂ ತಾವೆಲ್ಲ ಈ ಒಂದು ಕಾರ್ಯಕ್ರಮ ನೋಡೋಕ್ಕೆ ಆ ಥರ ಕೂತಿರೋಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಏನು ನಮ್ಮ ಶಶಿಕಾಂತ್ ಅವರು ಈ ಒಂದು ಕಲಾಶಾಲೆಯನ್ನು 5 ವರ್ಷ ಅವರು ಈಗ ಒಂದು ಸಂಪೂರ್ಣವಾಗಿ ಈ ಕಲೆಗೆ ತೊಡಗಿಸ್ಕೊಂಡು ನಮ್ಮ ಗ್ರಾಮೀಣ ಭಾಗದ, ಏಕೆಂದರೆ ಇದು ಭರತನಾಟ್ಯ ಅಂದರೆ ಹಿಂದೆಲ್ಲ ಹೇಳ್ತಿದ್ರು ದೊಡ್ಡ ದೊಡ್ಡ ಶ್ರೀಮಂತರವರು ಆಟ ನಡೆಸ್ತಕ್ಕಂಥ ಆಟ ಇದು. ಅಷ್ಟು ಸುಲಭವಾಗಿ ನಮ್ಮ ಗ್ರಾಮೀಣರಿಗೆ ಇದು ದೊರೆತಿರಲಿಲ್ಲ. ಆದರೆ ಇವತ್ತಿನ ಎಲ್ಲ ಇಂಥ ಯುವಕರು ಈ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಎಷ್ಟು ಜನ ಈಗ ಸುಮಾರು 80 ಮಕ್ಕಳುಗಳು ಈ ನೃತ್ಯ ಶಾಲೆಯಲ್ಲಿದ್ದಾರಂತೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಏಕೆಂದರೆ ನಮ್ಮ ಶಶಿಕಾಂತ್ ಅವರು ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿ ಇಷ್ಟು ಚೆನ್ನಾಗಿ ಅವ್ರ ಮಕ್ಕಳಿಗೆ ಅವರು ಅಭ್ಯಾಸ ಮಾಡಿಸಿ ಈ ಕಲೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ತುಂಬ ನನಗೆ ಸಂತೋಷ ಆಗ್ತಾಯಿದೆ. ಏಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಮಕ್ಕಳುಗಳು ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ ಅಂದರೆ ನೋಡಿ ಕಣ್ಣು ಸಾಲದು. ಅದು ತುಂಬ ಸಂತೋಷ ಆಗ್ತದೆ. ಈ ಶಾಲೆ ಇದೇ ಥರ ಮುಂದೆ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ, ನಮ್ಮ ಗ್ರಾಮೀಣ ಮಕ್ಕಳಿಗೆ ಇದು ದೊರಕಲಿ ಅಂತ ಆ ಭಗವಂತನೇ ಕೇಳ್ಕೊಳ್ತಾ, ಮೇಡಮ್ ಅವರು ಸಹ ಈ ಕಲೆಗೆ ಪ್ರೋತ್ಸಾಹ ನೀಡಿ ನಮ್ಮ ಶಶಿಕಾಂತನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತ ಮೇಡಮ್ ಕೇಳ್ಕೊಳ್ತಾ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅಪೂರ್ವ ಮ್ಯಾಮ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಶಶಿಕಾಂತ್ ನನಗೆ ಇತ್ತೀಚಿನ ಪರಿಚಯ. ಅಂದರೆ ಇವಾಗ ಒಂದು 2 ಮಂತ್ಸ್ 3 ಮಂತ್ಸಿಂದ ಪರಿಚಯ. ಅಲ್ಲಿ ಸ್ಟೂಡೆಂಟಾಗಿ ಬರ್ತಾಯಿದ್ದಾರೆ. ಆ್ಯಂಡ್ ಈ ಥರ ಇಷ್ಟು ಮಟ್ಟಿಗೆ ಅವರು ಮಕ್ಕಳನ್ನು ಬೆಳೆಸಿದ್ದಾರೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಇವತ್ತಿಗೂ ಬಂದಾಗಲೇ ಗೊತ್ತಾಗಿದ್ದು. ಖುಷಿಯಾಯಿತು ನೋಡಿ. ಒಂದೊಂದು ಟೀಮನ್ನು ರೆಡಿ ಮಾಡಿರುವಂಥ ರೀತಿ ನೋಡಿ ನಂಗೆ ಭಾಳ ಖುಷಿಯಾಯಿತು. ಮಕ್ಕಳೆಲ್ಲರೂ ಅಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಖುಷಿಯಾಯಿತು. ಹೀಗೆ ಬೆಳೆಸ್ಕೊಂಡು ಹೋಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಸಾರಿ, ನನಗೆ ಅಷ್ಟು ಮಾತಾಡೋದಕ್ಕೆ ಬರಲ್ಲ. ಬಟ್ ಮೈ ಬ್ಲೆಸ್ಸಿಂಗ್ಸ್ ವಿಲ್ ಬಿ ದೇರ್ ಫಾರ್ ಯು ಆಲ್ವೇಸ್. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಮಕ್ಕಳಿಗೆ ಈ ಕಾರ್ಯಕ್ರಮದ ಕಿರುಕಾಣಿಕೆಯನ್ನು ಅತಿಥಿಗಳು ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮಕ್ಕಳೆಲ್ಲ ವೇದಿಕೆ ಮೇಲೆ ಬಂದರೆ ಮಕ್ಕಳುಗಳಿಗೆ ಮೂಮೆಂಟೋಸ್ ಕೊಟ್ಬಿಡೋಣ ಅಂತ.
ಪುಟಾಣಿ ಮಕ್ಕಳಿಗೆ ಜೋರದ ಚಪ್ಪಾಳೆ ಬರಲಿ. ಮೊದಲನೇ ಕಾರ್ಯಕ್ರಮ ಮಾಡ್ತಿರೋದು ನನ್ನ ವೇದಿಕೆ ಮೇಲೆ. ಇವರು ತುಂಬ ಚಿಕ್ಕವರು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಪೂರ್ವಕವಾಗಿ ಬರಬೇಕಂತಂದರೆ ಈ ವಿದ್ಯಾರ್ಥಿಗಳಿಂದನೇ ಸಾಧ್ಯ. ನಿಜವಾಗ್ಲೂ ಶಿಸ್ತಿನಿಂದ ನಾನು ಹೇಳಿದ ಮಾತನ್ನೆಲ್ಲ ಕೇಳಿಕೊಂಡು ತುಂಬ ಪ್ರೀತಿಯಿಂದ ನೃತ್ಯ ಶಾಲೆಗೆ ಬರ್ತಾರೆ, ಪಾಠ ಕಲಿತಿದ್ದಾರೆ. ರಜದಲ್ಲೂ ರಜಾ ಕೊಟ್ಟಿಲ್ಲ ಪಾಪ ಮಕ್ಕಳಿಗೆ. ಬೆಳಗಿಂದ ಸಂಜೆವರೆಗೂ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ಪೇರೆಂಟ್ಸ್ ಹೇಳ್ಕೊಂಡಿರ್ತಾರೆ ಏನಿದು ಭರತನಾಟ್ಯಂ ಶಾಲೆ ಅಂತ. ಚಪ್ಪಾಳೆ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೀನಿ. ಗಗನ ಗಗನ ಗಗನ
ಪೋಷಕರು ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಿರುಕಾಣಿಕೆಯನ್ನು ವಿತರಿಸಿದ ಮುಖ್ಯ ಅತಿಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಷ್ಟೇನ ಇನ್ನೊಬ್ರಿಲ್ವಾ? ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಿರುಕಾಣಿಕೆಯನ್ನು ವಿತರಿಸಿದ ಮುಖ್ಯ ಗಣ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ಆನಂದಿಸಬೇಕು. ಈಗ ವೇದಿಕೆ ಕಾರ್ಯಕ್ರಮ ಮುಂದುವರಿಯಲಿದ್ದು, ಮೂಷಿಕ ವಾಹನ. ಕೈಯಲ್ಲಿ ಮೋದಕಗಳನ್ನು ಹಿಡಿದು ಪಾಪಗಳನ್ನು ನಾಶ ಮಾಡುವಂತಹವನೇ, ಅತ್ಯಂತ ಪರಿಶುದ್ಧನೇ ಎಂದು ಗಣಪತಿಯನ್ನು ಸ್ತುತಿಸಲು ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ವಾಹನದ ಸಕಾರಾತ್ಮಕ ಅಂಶಗಳು ಹೆಚ್ಚಾಗಿದ್ದು, ಮೂಷಿಕ ಎಂದರೆ ಇಲಿಯ ವಾಹನವನ್ನಾಗಿಸಿಕೊಂಡಂತಹ ಗಣಪತಿಯನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಪಟುಗಳು. ಪ್ರಸ್ತುತವಾಗಿರುವ ನೃತ್ಯ ಮೂಷಿಕ ವಾಹನ, ರಾಗ ರಾಗಮಾಲಿಕೆ, ತಾಳ ಆದಿತಾಳ. मूषिकवाहन मोदकहस्त चामरकर्ण विलम्बितसूत्र वामनरूप महेश्वरपुत्र विघ्नविनाशकपाद नमस्ते. मूषिकवाहन मोदकहस्त चामरकर्ण
विलम्बितसूत्र वामनरूप महेश्वरपुत्र विघ्नविनाशक पाद नमस्ते विघ्नविनाशक पाद नमस्ते सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सिद्धिर्भवतु मे सदा नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तु ते नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तु ते महालक्ष्मी नमोऽस्तु ते आङ्गिकं भुवनं यस्य वाचिकं सर्ववाङ्मयम् आहार्यं चन्द्रताराधिपम् आहार्यं चन्द्रताराधिपम् नमः सात्विकं शिवं 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 ಎಲ್ಲ ನೃತ್ಯ ಪಟುಗಳಿಗೂ ವಂದನೆಗಳನ್ನು ಕೋರುತ್ತಾ ಮುಂದಿನ ನೃತ್ಯ ಇವ್ರಿಗೆ ಇನ್ನೂ ಜೋರಾದ ಚಪ್ಪಾಳೆ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಕೃತಿ ಎಂಬುದು ಕರ್ನಾಟಕ ಸಂಗೀತ ಸಾಹಿತ್ಯದಲ್ಲಿ ಒಂದು ರೀತಿಯ ಸಂಗೀತ ಸಂಯೋಜನೆಯಾಗಿದೆ. ಸಂಸ್ಕೃತ ಸಾಮಾನ್ಯ ನಾಮಪದ ಕೃತಿ ಎಂದರೆ ಸೃಷ್ಟಿ ಅಥವಾ ಕೆಲಸ. ಸಾಂಪ್ರದಾಯಿಕ ಕೃತಿ ಸಾಮಾನ್ಯವಾಗಿ 3 ಭಾಗಗಳನ್ನು ಹೊಂದಿದ್ದು ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳನ್ನು ಹೊಂದಿರುತ್ತದೆ. ಕಮಲದಳದಂತಹ ಕಣ್ಣುಗಳನ್ನು ಹೊಂದಿರುವ ತ್ರಿಪುರ ಸುಂದರಿಯೇ, ಶರತ್ಕಾಲದ ಹುಣ್ಣಿಮೆಯಂತೆ ಪ್ರಕಾಶಮಾನವಾಗಿರುವವಳೆ ಎಂದು ನಲಿದು ಹೊಗಳಲು ಬರುತ್ತಿದ್ದಾರೆ ನಮ್ಮ ನೃತ್ಯ ಕಲಾ ತಂಡದ ಪಟುಗಳು. ಇವರನ್ನು ಸ್ವಾಗತಿಸಲಿದ್ದೇನೆ. ವಿದ್ಯಾರ್ಥಿಗಳಾದ ಮೊನಿಷಾ, ಸುಕೃತ, ಸನ್ನಿಧಿ, ಲಿತಿಕ್ಷಾ, ವೈಭವಿ, ಸಾನ್ವಿ, ದುಶಲ, ಲಕ್ಷ್ಯ.
ಕಂಚದಳಾಯತಾಕ್ಷಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕುಂಜರ ಗಮನೆ ಕುಂಜರ ಗಮನೆ ಕುಂಜರ ಗಮನೆ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುಕಿ ಪಂಕಜ ಮುಖಿ ಗುರುಗು ರಂಜನಿ ದುರಿತ ಭಂಜನಿ ನಿರಂಜ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುಕಿ ಪಂಕಜ ಮುಖಿ ಗುರುಗು ರಂಜನಿ ದುರಿತ ಭಂಜ ನಿರಂಜನಿ ಕಂಚದಳಾಯತಾಕ್ಷಿ ಕುಂದರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುಕಿ ಪಂಕಜ ಮುಖಿ ಗುರುಗು ರಂಜನಿ ದುರಿತ ಭಂಜ ನಿರಂಜನಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಚದಳಾಯತಾಕ್ಷಿ ಕಾಮಾಕ್ಷಿ ರಾಕಾಶ ಶಿವದನೆ ಸುರದನೆ ರಕ್ಷಿತ ಮದನೆ ರತ್ನ ಸದನೆ ರಾಕಾಶ ಶಿವದನೆ ಸುರದನೆ ರಕ್ಷಿತ ಮದನೆ ರತ್ನ ಸದನೆ ಶ್ರೀಕಾಂಚನ ವಸನೆ ಸುರಸನೆ ಶೃಂಗಾರಾಶ್ರಯ ಮದಹಸನೆ ಶ್ರೀಕಾಂಚನ ವಸನೆ ಸುರಸನೆ ಶೃಂಗಾರಾಶ್ರಯ ಮಂದಹಸನೆ ಏಕಾನೇಕಾಕ್ಷರಿ ಭುವನೇಶ್ವರ್ ಏಕಾನಂದ ಅಮೃತ ಗರಿ ಭಾಸ್ವರ್ ಏಕಾಗ್ರ ಮನೋಲಯ ಗರಿ ಶ್ರೀಕರ್ ಏಕಾಂಬೇಶ ಗುಹೇಶ್ವರಿ ಶಂಕರ್ ಏಕಾಗ್ರ ಮನೋಲಯ ಗರಿ ಶ್ರೀಕರ್ ಏಕಾಂಬೇಶ ಗುಹೇಶ್ವರಿ ಶಂಕರಿ ಸನಿ ದ ಪಮ ಗಮ ಪನಿ ದ ಪಮ ಗ ಸನಿ ಸ ಗ ಸ ಗ ಮ ಪನಿ ಸ ಸನಿ ದ ಪಮ ಗಮ ಪನಿ ದ ಪಮ ಗ ಸನಿ ಸ ಸ ಗ ಸ ಗ ಮ ಪನಿ ಸ ಸನಿ ಸ ಗ ಸ ಮ ಗ ಸನಿ ದ ಪನಿ ನಿ ಸ ಸನಿ ದ ಪಮ ಗ ರಿ ನಿ ಸ ಗ ಮ ಪನಿ ಸ ಸನಿ ಸ ಗ ಸ ಮ ಗ ಸನಿ ದ ಪನಿ ನಿ ಸ ಸನಿ ದ ಪಮ ಗ ರಿ ನಿ ಸ ಗ ಮ ಪನಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ
ಸುಂದರವಾದ ಕೃತಿಯನ್ನು ಪ್ರಸ್ತುತಪಡಿಸಿದಂತಹ ನಮ್ಮ ಕಲಾವೃಂದ ಮಕ್ಕಳಿಗೆ ವಂದನೆಗಳು. ಮುಂದಿನ ನೃತ್ಯ ಶಿವಪಂಚಾಕ್ಷರಿ. ಪಂಚಾಕ್ಷರಿ ಮಂತ್ರ ಅಂದರೆ 5 ಅಕ್ಷರವುಳ್ಳವನಂತ. ಮಂತ್ರವು ಶಿವನ ಪ್ರಮುಖ ಮತ್ತು ಪವಿತ್ರವಾದ ಮಂತ್ರವಾಗಿದೆ. ಇದು ಶಿವನ ಆರಾಧನೆಯ ಪ್ರಮುಖ ಮಂತ್ರವಾಗಿದ್ದು, ಇದರ ಜಪದಿಂದ ಆಧ್ಯಾತ್ಮಿಕ ಶುದ್ಧಿ ಮತ್ತು ಮೋಕ್ಷ ದೊರೆಯುತ್ತದೆ. ಹಿಂದೂ ಧರ್ಮದಲ್ಲಿ ಮಹತ್ವದ ಮಂತ್ರವಾಗಿದೆ. ಸರ್ಪರಾಜ 3 ಕಣ್ಣುಳ್ಳವನು, ಪವಿತ್ರ ಭಸ್ಮದಿಂದ ಲೇಪಿತವಾದವನು, ಮಹಾಪ್ರಭು, ಮಂದಾಕಿನಿ ನದಿಯ ನೀರಿನಿಂದ ಪೂಜಿಸಲ್ಪಟ್ಟವನು, ಚಂದನ ಲೇಪಿತನಾದವನು, ದಕ್ಷಯಜ್ಞನ ನಾಶ ಮಾಡುವವನು ಎಂದು ಹಲವು ರೀತಿಯಲ್ಲಿ ವರ್ಣಿಸಿ ಆ ಪರಶಿವನನ್ನು ಒಲಿಸಿದ್ದಾರೆ. ಈಗ ನಿಮ್ಮ ಮುಂದೆ ಪ್ರಸ್ತುತಲಿರುವುದು ಶಿವಪಂಚಾಕ್ಷರಿ ನಾಗೇಂದ್ರಹಾರಾಯ. ತಾಳ ಖಂಡಚಾಪು, ರಚನೆ ಶಂಕರಾಚಾರ್ಯರು. भगवन् विश्वेश्वराय महादेवाय त्रयंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः नागेन्द्रहाराय त्रिलोचनाय भस्माङ्गरागाय महेश्वराय नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय नित्याय शुद्धाय दिगम्बराय
नन्दीश्वर प्रमथनाथ महेश्वराय मन्दार मुख्य बहुपुष्प सुपूजिताय तस्मै मकाराय नमः शिवाय मन्दाकिनी सलिलचन्दन चर्चिताय नन्दीश्वर प्रमथनाथ महेश्वराय मन्दाकिनी सलिलचन्दन चर्चिताय नन्दीश्वर प्रमथनाथ मन्दारमुख्य बहुपुष्प सुपूजिताय तस्मै मकाराय नमः शिवाय मन्दारमुख्य बहुपुष्प सुपूजिताय तस्मै मकाराय नमः शिवाय शिवाय गौरी वदनाब्जवृन्द सूर्याय दक्ष द्वरनाशकाय श्रीनीलकण्ठाय वृषध्वजाय तस्मै श्रीकाराय नमः शिवाय शिवाय गौरी वदनाब्जवृन्द सूर्याय दक्षाधरनाशकाय शिवाय गौरी वदनाब्जवृन्द सूर्याय दक्षाधरनाशकाय श्रीनीलकण्ठाय वृषध्वजाय तस्मै श्रीकाराय नमः शिवाय श्रीनीलकण्ठाय वृषध्वजाय तस्मै श्रीकाराय नमः शिवाय वसिष्ठ कुम्भोद्भव गौतमार्य मुनीन्द्रदेवार्चित शेखराय चन्द्रार्कवैश्वानर लोचनाय तस्मै वकाराय नमः शिवाय वसिष्ठ कुम्भोद्भव गौतमार्य मुनीन्द्र
काञ्चनाय तस्मै वकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय यक्षस्वरूपाय जटाधराय पिनाकहस्ताय सनातनाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय देवाय देवाय दिगम्बराय तस्मै यकाराय नमः शिवाय पञ्चाक्षरमिदं पुण्यं यः पठे शिवसन्निधं शिवलोकमवाप्नोति शिवेन सह मोदते शिवेन सह मोदते ॐ नमः शिवाय 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 ಮುದ್ದು ಮುದ್ದಾಗಿ ನೃತ್ಯ ಪ್ರದರ್ಶಿಸಿದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಮೈ ರೋಮಾಂಚನ ಆಗ್ತಿದೆ. ಅಷ್ಟು ದೊಡ್ಡ ಹಾಡು, ಅದು ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಆಡಿದ್ರು. ಇನ್ನೊಂದು ಸಲ ಚಪ್ಪಾಳೆನ ತಟ್ಟಬೇಕು ಅಂತ ಕೇಳ್ಕೊತೀನಿ. ಮುಂದಿನ ನೃತ್ಯ ಕನ್ನಡದಲ್ಲಿ ದಾಸರು ರಚಿಸಿರುವ ರಚನೆಗಳನ್ನು ದೇವರ ನಾಮ ಎಂದು ಕರೆಯಲಾಗಿದ್ದು, ನೈತಿಕ ಮೌಲ್ಯಗಳಿಂದ ಸಮೃದ್ಧವಾದ ದೇವರ ನಾಮಗಳಲ್ಲಿ ಭಕ್ತಿ ಮತ್ತು ನೀತಿ ತತ್ವಗಳು ಅಡಕವಾಗಿರುತ್ತದೆ. 12ನೇ ಶತಮಾನದ ಭಕ್ತಿ ಪಂಥದ ಫಲಾಶ್ರುತಿಯಾಗಿ ಹೊರಹೊಮ್ಮಿದ ದಾಸ ಸಾಹಿತ್ಯವನ್ನು ಮೂಲವಾಗಿ ದೇವರ ನಾಮಗಳೆನ್ನಬಹುದು. ದೇವರ ನಾಮಗಳ ಸರಳ ಭಾಷೆ
ನೇರ ಅಭಿಪ್ರಾಯ ಮತ್ತು ಭಕ್ತಿ ಲೇಪ ಎಂತಹವರನ್ನು ಮೋಹಿಸುತ್ತದೆ. ಭಕ್ತನ ಮತ್ತು ಪರಮಾತ್ಮನ ನಡುವೆ ಸೇತುವೆಯಾಗಿ ಇದು ನಿಲ್ಲುತ್ತದೆ ಎಂದರೆ ತಪ್ಪಾಗಲಾರದು. ಈಗ ನಿಮ್ಮ ಮುಂದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನರ್ತಿಸಲು ಬರುತ್ತಿದ್ದಾರೆ ನೃತ್ಯ ಕಲಾ ವೃಂದದ ಪಟುಗಳು.
ಅರಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗುಂಡೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಗಿದೆ ಪಂಕಜಲೋಚನೆ ವೆಂಕಟರಮಣನ್ ಬಿಂಕದ ರಾಣಿ ಕುಂಕುಮಾಗಿದೆ ಪಂಕಜಲೋಚನೆ ವೆಂಕಟರಮಣನ್ ಬಿಂಕದ ರಾಣಿ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ್ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದ್ಭುತವಾಗಿ ನೃತ್ಯವನ್ನು ಮಾಡಿದಂಥ ಮುದ್ದು ಪುಟಾಣಿಗಳಿಗೆ ವಂದನೆಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ತಿಲ್ಲಾನ. ಭರತನಾಟ್ಯ ಕಾರ್ಯಕ್ರಮವೊಂದರಲ್ಲಿ ಕೊನೆಯಾಗಿ ಪ್ರಸ್ತುತಗೊಳ್ಳುವ ಚುರುಕಾದ ಲವಲವಿಕೆಯ ಕ್ಷಿಪ್ರಗತಿಯ ನೃತ್ಯ ಬಂದ ಈ ತಿಲ್ಲಾನ ಕ್ಲಿಷ್ಟ ಮತ್ತು ಆಕರ್ಷಕ ಭಂಗಿಗಳನ್ನು ತಿಲ್ಲಾನವು ಹೊಂದಿದ್ದು ಹಿಂದೂಸ್ತಾನಿ ಶೈಲಿಯ ಸಂಗೀತವನ್ನು ಅವಲಂಬಿಸುವ ಕಥಕ್ ನೃತ್ಯ ಶೈಲಿಯ ತರನಾಗೆ ಸಂಪಾದಿಯಾಗಿರುವ ತಿಲ್ಲಾನವು ದೇಶೀಯ ರಚನೆ ತಿಲ್ಲಾನದಿಂದ ಬೆಳಕಿಗೆ ಬಂದಿರಬಹುದು. ಇದರಲ್ಲಿ ಪಲ್ಲವಿ, ಅನುಪಲ್ಲವಿ ಮತ್ತು ಚರಣ ಭಾಗಗಳಿದ್ದು ಪಲ್ಲವಿಯನ್ನು ಅನೇಕಾರ್ತಿ ಹಾಡುತ್ತಾ ವಿವಿಧ ನಡೆ ಜಾತಿ ಭೇದಗಳಿಂದ ನರ್ತಿಸಲಾಗುತ್ತದೆ. ತಿಲ್ಲಾನದಲ್ಲಿ ಬಹುತೇಕ ಚಿರುಕಿನ ನೃತ್ಯ ಭಾಗವಿದ್ದು ಕೊನೆಯಲ್ಲಿ ಸಾಹಿತ್ಯ ಭಾಗವಿರುತ್ತದೆ. ಚರಣ ಭಾಗದಲ್ಲಿ ಆಶ್ರಯದಾತ ಅಥವಾ ಇಷ್ಟದೇವತಾ ಸ್ತುತಿಯನ್ನು ಸಾಹಿತ್ಯ ಭಾಗದಲ್ಲಿ ಕಂಡುಬರುತ್ತದೆ. ಕೊನೆಯಲ್ಲಿ ಬಿರುಸಿನ ಶಲ್ಕಟ್ಟು ಜೋಡಿಸಲ್ಪಟ್ಟಿರುತ್ತದೆ. ತಂಜಾವೂರು ಸಹೋದರರು, ವೀಣೆ ಶೇಷಣ್ಣನವರು, ದ್ವಾರಕಿ ಕೃಷ್ಣಸ್ವಾಮಿ ಮುಂತಾದವರು ಪ್ರಸಿದ್ಧ ರಚನಾಕಾರರು ಈ ತಿಲ್ಲಾನದ ಮುಖ್ಯ ಗಣ್ಯರಾಗಿರುತ್ತಾರೆ. ಈಗ ನಿಮ್ಮ ಮುಂದೆ ಪ್ರಸ್ತುತಲಿರುವುದು ತಿಲ್ಲಾನ.
ತಿಲ್ಲಾನ ನಾದರ್ ಧಿಮ್ ನಾದರ್ ಧಿಮ್ ನಾದರ್ ಧೀಮ್ ತನನದ ತಿಲ್ಲಾನ ತಿಲ್ಲಾನ ನಾದರ್ ಧೀಮ್ ನಾದರ್ ಧಿಮ್ ನಾದರ್ ಧೀಮ್ ತನನದ ತಿಲ್ಲಾನ ತಿಲ್ಲಾನ ನಾದರ್ ಸೊಗಸುಲೋರ ಹೊಯಲು ಕೋರೇನೆ ಸೇರಿತೆ ನೀರ ಕ್ಷೀರ ನ್ಯಾಯ ಮೈ ಮೈ ಮರೆಸಿ ಸಕಲ ಚರಾಚರ ಮೆಲ್ಲ ಪುಲಕಿಂಚಿತೀಯನಿ ಹಾಯನಿ ಪಿಂಚುಚಿರುರವರಿನಿ ಮುರಳಿ ಮಾಧುರಿ ಮುರಳಿ ಮಾಧುರಿ ನೀ ಮುರಳಿ ಮಾಧುರಿ
ಧೀಂ ನಾದಿರ್ ಧೀಂ ನಾದಿರ್ ಧೀಂ ತರನ್ ತಿಲ್ಲಾನ ತಿಲ್ಲಾನ ನಾದಿರ್ ಧೀಂ ಧೀಂ ನಾದಿರ್ 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 ಸುತುಡು ಪಾಟು ಪಾದಾರ ವಿಂದ ಮೂಲಗೋ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ಪವಮಾನ ಸುತುಡು ಪಾಟು ಪಾದಾರ ವಿಂದ ಮೂಲಗೋ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ಪ್ರಹ್ಲಾದ ನಾರದಾದಿ ಭಕ್ತೂಲು ಪೊಗಡುಚುಂಡೆ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ಪ್ರಹ್ಲಾದ ನಾರದಾದಿ ಭಕ್ತೂಲು ಪೊಗಡುಚುಂಡೆ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ರಾಜೀವ ನಯನ ತ್ಯಾಗ ರಾಜಾದಿ ವಿನುತು ಮೈನ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ರಾಜೀವ ನಯನ ತ್ಯಾಗ ರಾಜಾದಿ ವಿನುತ ಮೈನ ಶ್ರೀರಾಮ ರೂಪ ಮೂಲಗೋ ನಿತ್ಯ ಜಯ ಮಂಗಳಂ ಮುಖ್ಯ ಅತಿಥಿಗಳಿಗೆ ಮತ್ತು ಓಕೆ ಸಂಗೀತಗಾರರಿಗೆ ಒಂದು ಕಿರುಕಾಣಿಕೆ ಪ್ರದಾನ. ಕಾರ್ಯಕ್ರಮದ ಮುಕ್ತಾಯ ಘಟ್ಟ ಮಂಗಳಂ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ನೃತ್ಯ ಶಾಲೆಯ ಮುದ್ದಾದ ಪುಟಾಣಿ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ತಮ್ಮ ಸುಮಧುರವಾದ ಕಂಠದಿಂದ ನಮ್ಮ ಮಾತುಶ್ರೀ ಅವರ ವೇದಿಕೆ ಮೇಲೆ ಬರಬೇಕು. ಸಂಗೀತಗಾರರಿಗೆ ತಮ್ಮಿಂದ ಕಿರುಕಾಣಿಕೆ ಕೊಡಲಿಕ್ಕೆ. ಕಾರ್ಯಕ್ರಮಕ್ಕೆ ನೃತ್ಯಪಟುಗಳು ಎಷ್ಟು ಮುಖ್ಯವೋ ಸಂಗೀತಗಾರರು ಅಷ್ಟೇ ಮುಖ್ಯ ಪ್ರಾಶಸ್ತ್ಯತೆಯನ್ನು ಹೊಂದಿದ್ದಾರೆ. ದಯವಿಟ್ಟು ನಮ್ಮ ಈ ಸಂಗೀತಗಾರರಿಗೆ ಒಂದು ದೊಡ್ಡ ಜೋರಾದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮ್ಮ ಸುಮಧುರವಾದ ಧ್ವನಿಯಿಂದ ಸುಶ್ರಾವ್ಯವಾಗಿ ಹಾಡಿದಂಥ ಗಾಯಕರು ವಿದುಷಿ ಡಾಕ್ಟರ್ ಶ್ರುತಿ ರಂಜನಿರವರು.
ಕಲಾವೃಂದ ನೃತ್ಯ ಶಾಲೆಯ ವತಿಯಿಂದ ಒಂದು ಸಣ್ಣದಾದ ಗೌರವ ಕಾಣಿಕೆ. ಮತ್ತೋರ್ವ ವಾದನದಲ್ಲಿ ಪಿಟೀಲು ವಾದನದಲ್ಲಿ ಸಂಗೀತ ನಿಧಿ ವಿದ್ವಾನ್ ಎಚ್.ಎಸ್. ತಾಂಡವಮೂರ್ತಿರವರು. ಮೃದಂಗದಲ್ಲಿ ಪಂಚಲೆಯ ವಾದಕ ವಿದ್ವಾನ್ ಶ್ರೀ ವಿ ಶಾಮೂರವರು. ಕೊಳಲಿನಲ್ಲಿ ವಿದ್ವಾನ್ ಆರ್ ಬಾಲಸುಬ್ರಹ್ಮಣ್ಯಂರವರು. ಶಾಲೆಯ ವತಿಯಿಂದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ವಿದ್ವಾನ್ ಶಶಿಕುಮಾರ್ ಅವರಿಗೂ ಕೂಡ ನಮ್ಮ ಕಲಾವೃಂದದ ತಂಡದಿಂದ ಒಂದು ಪುಟ್ಟ ಕಿರುಕಾಣಿಕೆ ಹಾಗೂ ಗೌರವ ಸಮರ್ಪಣೆ. ಆ್ಯಕ್ಚುಲಿ ಈ ಮಕ್ಕಳಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ 15 ದಿನ ಇರಲ್ವಲ್ಲ ಅನ್ನೋ ಖುಷಿಗೆ ಚಪ್ಪಾಳೆ ಹೊಡಿತಿದ್ದಾರೆ. ಸೀರಿಯಸ್ಲಿ ಇವರಿಗೆ ಕೊಟ್ಟಿರೋ ಟಾರ್ಚರ್ಗೆ ಈ ಮಟ್ಟಕ್ಕೆ ಚಪ್ಪಾಳೆ ಹೊಡಿತಿರೋದು. ಸರ್ ಹೋಗಿ ಸರ್ ಸಾಕು ಅಂತ. ಹೌದಾ? ತುಂಬು ಹೃದಯದ ಧನ್ಯವಾದಗಳು ಎಲ್ಲ ಮಕ್ಕಳಿಗೆ. ಇಷ್ಟು ಹೊತ್ತು ಬೆಳಗ್ಗೆ 10 ಗಂಟೆಯಿಂದ ಇಲ್ಲೇ ನಿಂತಿರೋದು. ಮತ್ತು ನನ್ನ ಸಹಪಾಠಿಗಳು ಮೋನಿಕಾ, ಜಾಹ್ನವಿ, ಗಗನ, ಸೌಂದರ್ಯ, ವಿನೀತ್, ವ್ಯಾಗ್ನರ್, ಮೋನಿಕಾ, ಕಿರಣ್, ನನ್ನ ರಾಕ್ ಆನ್ ಚಾಲೆಂಜ್ ನೃತ್ಯ ಶಾಲೆಯ ನೃತ್ಯ ಶಿಕ್ಷಕರು JK ಸರ್, ವರುಣ್ ಸರ್ ಎಲ್ಲರಿಗೂ ಮತ್ತು ಎಲ್ಲರಿಗೂ ಬಂದಿರುವಂಥ ಪ್ರೇಕ್ಷಕರು ಮತ್ತು ನನ್ನ ಪ್ರೀತಿಯ ಪೋಷಕರು, ನಾನು ಕೊಡೋ ಟಾರ್ಚರ್ನ ತಡಿತಿರೋರು ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಚೇರ್ ಬೇಡ, ನಾನು ಅಲ್ಲಿ ಕೂತ್ಕೊಳ್ತೀನಿ. ಜೋರದ ಚಪ್ಪಾಳೆ ಖುಷಿ ಅನಿಸಿದರೆ